ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ SATS ನಲ್ಲಿ ಮಕ್ಕಳ ವರ್ಗಾವಣೆ ಪ್ರಮಾಣ ಪತ್ರವನ್ನ ಜನರೇಟ್ ಮಾಡುವುದು ಹೇಗೆ. ನೀವೇನಾದ್ರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಆದಂತ ದೇವೇಂದ್ರ ದೊಡ್ಡೂರ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. SATS ನಿಂದ TC ಜನರೇಟ್ ಮಾಡುವ ಮೊದಲು ಮುಖ್ಯ ಶಿಕ್ಷಕರು ಗಮನಿಸಬೇಕಾದ ಅಂಶಗಳು ಏನಂದ್ರ, ಮೊದಲನೇದಾಗಿ ಪ್ರಗತಿ ಪತ್ರ ಅಂದ್ರೆ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅನ್ನು ಜನರೇಟ್ ಮಾಡಿಕೊಂಡ ನಂತರ ಮಗುವಿನ TC ಜನರೇಟ್ ಮಾಡಬೇಕು. ಇಲ್ಲವಾದಲ್ಲಿ ನಿಮಗೆ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಜನರೇಟ್ ಮಾಡಿಕೊಳ್ಳಲು ಆಗುವುದಿಲ್ಲ. ಆದ ಕಾರಣ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅನ್ನ ಜನರೇಟ್ ಮಾಡಿದ ನಂತರವೇ TC ನ ಇಶ್ಯೂ ಮಾಡಬೇಕು. ಎರಡನೇದಾಗಿ ಮೊಬೈಲ್ ನಲ್ಲಿ ಯಾವುದೇ ಕಾರಣಕ್ಕೂ TC ಜನರೇಟ್ ಮಾಡಬಾರದು. ಏಕೆಂದರೆ ಮೊಬೈಲ್ ನಲ್ಲಿ TC ಪ್ರಿಂಟ್ ತೆಗೆದುಕೊಳ್ಳಲು ಬರುವುದಿಲ್ಲ. ಒಂದು ಸಾರಿ ನೀವು TC ಜನರೇಟ್ ಮಾಡಿದರೆ ಮತ್ತೆ ಒರಿಜಿನಲ್ TC ಅನ್ನು ಪ್ರಿಂಟ್ ತೆಗೆದುಕೊಳ್ಳಲು ಬಾರದೇ ಇರುವುದರಿಂದ ಮೊಬೈಲ್ ನಲ್ಲಿ TC ಜನರೇಟ್ ಮಾಡಬಾರದು. ಮೂರನೇದಾಗಿ TC ಇಶ್ಯೂ ಮಾಡಿದ ನಂತರ ಆ ಮಗು ಮುಂದೆ ಹೋಗುವ ಶಾಲೆಯ SATS ನಲ್ಲಿ ದಾಖಲಾತಿ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ನಿಮ್ಮ ಶಾಲೆಯ ಪೆಂಡಿಂಗ್ ಲಿಸ್ಟ್ ನಲ್ಲಿ ಉಳಿಯುತ್ತದೆ. ಈ ಮೂರು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು TC ಇಶ್ಯೂ ಮಾಡುವುದು ಹೇಗೆ ಎಂದು ನೋಡೋಣ. SATS ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಂಡು ಲಾಗಿನ್ ಪೇಜ್ ನಲ್ಲಿ ನಮ್ಮ ಶಾಲೆಯ ಲಾಗಿನ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಹೋಮ್ ಪೇಜ್ ಬರುತ್ತದೆ. ಆ ಹೋಮ್ ಪೇಜ್ ನಲ್ಲಿ ಇರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೆನುಗೆ ಹೋಗಬೇಕು. ಅಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನೋ ಒಂದು ಸಬ್ ಮೆನು ಇದೆ. ಆ ಸಬ್ ಮೆನು ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದರಲ್ಲಿರುವಂತಹ ಸಬ್ ಮೆನು ಆದ ಇಂಡಿವಿಜುವಲ್ TC ಇಶ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಂಡಿವಿಜುವಲ್ TC ಇಶ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸರ್ಚ್ ಸ್ಟೂಡೆಂಟ್ ಟು TC ಇಶ್ಯೂ ಅನ್ನೋ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ SATS ನಲ್ಲಿ ನಾವು ಗಮನಿಸಬೇಕು, ಯಾವುದೇ ಒಂದು ವಿಂಡೋ ಓಪನ್ ಮಾಡಿದಾಗ ಈ ರೀತಿ ನೋಟ್ಗಳನ್ನ ಕೊಟ್ಟಿರ್ತಾರೆ. ಆ ನೋಟ್ಗಳನ್ನ ನಾವು ಒಂದ್ಸಾರಿ ನೋಡ್ಕೋಬೇಕು. ಬನ್ನಿ, ಇಲ್ಲಿ 3 ನೋಟ್ಗಳನ್ನ ಕೊಟ್ಟಿದ್ದಾರೆ. ಒಂದೇದು ಪ್ರಮೋಷನ್ ಆರ್ ಡಿಟೈನ್ ಈಸ್ ಮ್ಯಾಂಡೇಟರಿ ಫಾರ್ TC ಇಶ್ಯೂ ಅಂತ ಇದೆ. ಇವಾಗ ಸದ್ಯಕ್ಕೆ ಪ್ರಮೋಷನ್ ಆದಂತ ಅಥವಾ ಡಿಟೈನ್ ಆದಂತ ಮಕ್ಕಳನ್ನ ಮಾತ್ರ ನೀವು TC ಇಶ್ಯೂ ಮಾಡ್ಲಿಕ್ಕೆ ಅಲೋ ಮಾಡಿದ್ದಾರೆ. ಹಾಗಾಗಿ ನೀವು ಅಡ್ಮಿಟ್ ಮಾಡಿದಂತ ಮಕ್ಕಳನ್ನ TC ಇಶ್ಯೂ ಮಾಡ್ಲಿಕ್ಕೆ ಬರುವುದಿಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ಅಕಾಡೆಮಿಕ್ ಇಯರ್ ಅನ್ನೋ ಮೆನುನಲ್ಲಿ ನಿಮ್ಗೆ 2021-22 ಇಯರ್ ಅನ್ನ ನೀಡಿರ್ತಾರೆ. ಅವಾಗ ನೀವು ಅಡ್ಮಿಟ್ ಮಾಡಿದ ಮಕ್ಕಳನ್ನ TC ಜನರೇಟ್ ಮಾಡ್ಕೋಬಹುದು. ಅಲ್ಲಿವರೆಗೂ ನೀವು ಇವಾಗ ಪ್ರಮೋಟ್ ಮಾಡಿದಂತ ಅಥವಾ ಡಿಟೈನ್ ಮಾಡಿದಂತ ಮಕ್ಕಳನ್ನ ಮಾತ್ರ TC ಇಶ್ಯೂ ಮಾಡ್ಲಿಕ್ಕೆ ಬರುತ್ತೆ. ಅಡ್ಮಿಟ್ ಮಾಡಿದ ಮಕ್ಕಳನ್ನ TC ಇಶ್ಯೂ ಮಾಡ್ಲಿಕ್ಕೆ ಬರುವುದಿಲ್ಲ. ಎರಡನೇ ನೋಟ್ ಏನಿದೆ ಅಂದ್ರೆ, ಎಟ್ ದ ಟೈಮ್ ಆಫ್ TC ಇಶ್ಯೂ RTE ಸ್ಟೂಡೆಂಟ್ ವಿಲ್ ಬಿಕಮ್ ಅ ನಾನ್ RTE. ಸೊ ನಿಮ್ಮ ಶಾಲೆಯಲ್ಲಿ ಏನಾದ್ರೂ RTE ಮಕ್ಕಳಿದ್ರೆ ಆ ಮಕ್ಕಳನ್ನ ನೀವೇನಾದ್ರೂ TC ಜನರೇಟ್ ಮಾಡಿದ್ರೆ ಅಥವಾ TC ಇಶ್ಯೂ ಮಾಡಿದ್ರೆ ಆ ಮಕ್ಕಳು ನಾನ್ RTE ಆಗಿ ಪರಿವರ್ತನೆ ಹೊಂತಾರೆ ಅಂತ ಎರಡನೇ ನೋಟ್ ಹೇಳುತ್ತೆ. ಸೊ ಮೂರನೇ ನೋಟ್ ಏನ್ ಹೇಳುತ್ತೆ ಅಂದ್ರೆ, ಇಫ್ ಯು ಆರ್ ಅನೇಬಲ್ ಟು ಟೇಕ್ ಅ ಪ್ರಿಂಟ್ ಆಫ್ಟರ್ ಜನರೇಟಿಂಗ್ ದಿ TC ಯು ಕ್ಯಾನ್ ಟೇಕ್ ದ ಪ್ರಿಂಟ್ ಇನ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ. ಅಂದ್ರೆ ನೀವು ಪ್ರಿಂಟ್ ತೆಗಿಯೋ ಟೈಮ್ ನಲ್ಲಿ ನಿಮ್ಗೆ ಏನಾದ್ರೂ ಪ್ರಿಂಟ್ ಬರ್ಲಿಲ್ಲ ಅಂದ್ರೆ ನೀವು ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನೋ ಒಂದು ಮೆನುಗೆ ಹೋಗಿ ನೀವು ಪ್ರಿಂಟ್ ಅನ್ನ ತಗೋಬಹುದು ಅಂತ ನೋಟ್ 3 ನಲ್ಲಿ ಹೇಳ್ತಾರೆ. ಈ ಒಂದು ವಿಂಡೋದಲ್ಲಿ ನೀವು ಎರಡು ರೀತಿಯಿಂದ ಮಕ್ಕಳನ್ನ ಸರ್ಚ್ ಮಾಡಬಹುದು TC ಇಶ್ಯೂ ಮಾಡ್ಲಿಕ್ಕೆ. ಒಂದು, ಮಗುವಿನ ಎನ್ರೋಲ್ಮೆಂಟ್ ಅನ್ನ ಹಾಕಿ ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿ ಮತ್ತೆ TC ಇಶ್ಯೂ ಟೈಪ್ ಅನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದ್ರೆ ಆ ಮಗು ಬರುತ್ತೆ. ಅಥವಾ ನೀವು ಇಲ್ಲಿ ಎನ್ರೋಲ್ಮೆಂಟ್ ಅನ್ನ ಹಾಕದೆ ತರಗತಿಯನ್ನ ಸೆಲೆಕ್ಟ್ ಮಾಡಿ ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿ TC ಇಶ್ಯೂ ಟೈಪ್ ಅನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದ್ರೆ ನೀವು ಯಾವ ತರಗತಿಯನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿರ್ತೀರೋ ಆ ತರಗತಿಯ ಮಕ್ಕಳು ಇಲ್ಲಿ ಡಿಸ್ಪ್ಲೇ ಆಗ್ತಾರೆ TC ಇಶ್ಯೂ ಮಾಡ್ಲಿಕ್ಕೆ. ನೀವೇನಾದ್ರೂ ನಿಮ್ಮ ಶಾಲೆಯಲ್ಲಿರುವಂತಹ RTE ಮಕ್ಕಳನ್ನ TC ಜನರೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಬೈ ಡಿಫಾಲ್ಟ್ ಆಗಿ RTE ಸ್ಟೇಟಸ್ ನಾನ್ RTE ಅಂತ ಇರುತ್ತೆ. ನೀವು ಅದನ್ನ ಅಂಡರ್ RTE ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದ್ರೆ RTE ಮಕ್ಕಳು ಮಾತ್ರ ಇಲ್ಲಿ TC ಇಶ್ಯೂ ಮಾಡ್ಲಿಕ್ಕೆ ಡಿಸ್ಪ್ಲೇ ಆಗ್ತಾರೆ. ಸೊ ಅವಾಗ ನೀವು TC ನ ಇಶ್ಯೂ ಮಾಡ್ಕೋಬಹುದು. ನಾನಿವಾಗ ತರಗತಿಯನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿರೋದ್ರಿಂದ ಆ ತರಗತಿಯಲ್ಲಿ ಇರುವ ಮಕ್ಕಳು ಇಲ್ಲಿ ಡಿಸ್ಪ್ಲೇ ಆಗಿದ್ದಾರೆ. ನೀವು ಯಾವ ಮಗುವಿನ TC ಅನ್ನ ಇಶ್ಯೂ ಮಾಡಬೇಕು ಆ ಮಗುವಿನ ಮುಂದಿರುವಂತಹ ಇಶ್ಯೂ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಡು ಯು ವಾಂಟ್ ಟು ಇಶ್ಯೂ ಅ TC ಅಂತ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಅವಾಗ ನೀವು ಇಲ್ಲಿ ಓಕೆ ಕೊಟ್ರೆ TC ಪ್ರಿವ್ಯೂ ಇಲ್ಲಿ ನಿಮ್ಗೆ ತೋರಿಸುತ್ತೆ. ಈ ಪ್ರಿವ್ಯೂನಲ್ಲಿ ನೀವು ಮುಖ್ಯವಾಗಿ ವಿದ್ಯಾರ್ಥಿಯ ಹೆಸರು, ಲಿಂಗ ಮತ್ತೆ ರಿಲಿಜನ್ನು, ತಂದೆಯ ಹೆಸರು, ತಾಯಿಯ ಹೆಸರು, ಮಗುವಿನ ಜಾತಿ, ಮಗುವಿನ ಜನ್ಮ ದಿನಾಂಕ, ಈ ಎಲ್ಲ ಮಾಹಿತಿಗಳು ನಿಮ್ಮ ಶಾಲೆಯ ದಾಖಲಾತಿಯಲ್ಲಿ ಇರುವ ಮಾಹಿತಿಗೂ ಹಾಗೂ ಇಲ್ಲಿ ತೋರಿಸುತ್ತಿರುವ ಮಾಹಿತಿಗೂ ತಾಳೆ ಆಗಬೇಕು.
ತಾಳೆ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಅದನ್ನ ಅಪ್ಡೇಟ್ ಮಾಡಿ ಟಿಸಿನ ಇಶ್ಯೂ ಮಾಡಿ. ನಿಮ್ಮ ಶಾಲೆಯ ದಾಖಲಾತಿಗನುಗುಣವಾಗಿ ಈ ಎಲ್ಲ ಮಾಹಿತಿಗಳು ಸರಿಯಾಗಿದ್ದರೆ ಈ ಒಂದು ಟಿಸಿಯಲ್ಲಿ ನೀವು ಕೆಲವೊಂದಿಷ್ಟು ಮಾಹಿತಿಗಳನ್ನ ಎಡಿಟ್ ಮಾಡ್ಕೋಬಹುದು. ಸೊ ಎಡಿಟ್ ಮಾಡ್ಕೊಳ್ಳಿಕ್ಕೆ ನೀವು ಇಲ್ಲಿ ಇರುವಂತಹ ಎಡಿಟ್ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಂದಿಷ್ಟು ಎಡಿಟ್ ಮಾಡಬಹುದಾದಂತ ಫೀಲ್ಡ್ಸ್ ಗಳು ಹೈಲೈಟ್ ಆಗ್ತವೆ. ಮಗುವಿನ ನಡತೆ ಮತ್ತು ಚಾರಿತ್ರ್ಯನ ನೀವು ಸೆಲೆಕ್ಟ್ ಮಾಡಬಹುದು. ಸೊ ಅದೇ ರೀತಿ ಮಗು ಶಾಲೆಗೆ ಕಡೆಯ ಬಾರಿ ಹಾಜರಾದ ದಿನಾಂಕವನ್ನ ನೀವು ಇಲ್ಲಿ ನಮೂದು ಮಾಡಬಹುದು. ಮತ್ತೆ ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸ್ವೀಕರಿಸಿದ ದಿನಾಂಕವನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಬೈ ಡಿಫಾಲ್ಟ್ ಆಗಿ ಏನಾಗಿರುತ್ತೆ ಅಂದ್ರೆ ನಾವು ಟಿಸಿ ಯಾವತ್ತು ಇಶ್ಯೂ ಮಾಡ್ತಿರ್ತೀವಿ ಆ ಡೇಟ್ ಇಲ್ಲಿ ತೋರಿಸಿರುತ್ತೆ. ಸೊ ಆ ಡೇಟ್ಗಳನ್ನು ನೀವು ಇಲ್ಲಿ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬಹುದು. ಆ ಎಡಿಟೇಬಲ್ ಆಪ್ಷನ್ಗಳನ್ನ ಎಡಿಟ್ ಮಾಡ್ಕೊಂಡಾದ್ಮೇಲೆ ನೀವು ಜನರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಅವಾಗ ನೀವು ಓಕೆ ಕೊಟ್ರೆ ನಿಮಗೆ ಈ ರೀತಿಯಾದಂಥ ಟಿ ಸಿ ಜನರೇಟೆಡ್ ಪ್ರಿಂಟ್ ತಗೊಳ್ಳಿಕ್ಕೆ ಪ್ರಿವ್ಯೂ ಆಗಿ ಡಿಸ್ಪ್ಲೇ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಕೆಳಗಡೆ ಪ್ರಿಂಟ್ ಬಟನ್ ಇರುತ್ತೆ. ಸೊ ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಪ್ರಿಂಟ್ ತಗೊಳ್ಳಿಕ್ಕೆ ನಿಮಗೆ ಪ್ರಿಂಟ್ ಪೇಜು ಓಪನ್ ಆಗುತ್ತೆ. ಸೊ ಅವಾಗ ನೀವು ಇಲ್ಲಿ ಪ್ರಿಂಟ್ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಪ್ರಿಂಟ್ ಬರುತ್ತೆ. ಸೊ ಅದನ್ನ ಪ್ರಿಂಟ್ ತಗೊಂಡು ನೀವು ಮಗುಗೆ ನೀಡಬಹುದು. ಈ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ.